ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಅಧ್ಯಾಯ 3. ಶಂಕರ ಭಟ್ಟನಿಗೆ ಪಳನಿಸ್ವಾಮಿ ದರ್ಶನ, ಕುರುವಾಪುರ ಸಂದರ್ಶನ. ಶ್ರೀಪಾದ ಶ್ರೀವಲ್ಲಭರ ಸ್ಮರಣೆ ಮಹಿಮೆ. ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹದಿಂದ ವಿಚಿತ್ರಾಪುರದ ದರ್ಶನಾನಂತರ ನಾನು ಚಿದಂಬರದ ಪರಮೇಶ್ವರನ ದರ್ಶನ ಮಾಡಿಕೊಳ್ಳಲು ಕುತೂಹಲದಿಂದ ಇದ್ದೆ. ದಾರಿ ಉದ್ದಕ್ಕೂ ಊಟ ಉಪಚಾರ ಭವ್ಯವಾಗಿ ಸಿಗುತ್ತಿರಲು 3 ದಿನದ ಕಾಲ್ನಡೆಗೆ ಆನಂದಕರವಾಗಿತ್ತು. 4ನೇ ದಿನ ನಾನೊಂದು ಗ್ರಾಮದಲ್ಲಿನ ಬ್ರಾಹ್ಮಣರ ಮನೆಯಲ್ಲಿ ಭಿಕ್ಷೆ ಯಾಚಿಸಲು ಒಳಗಿನಿಂದ ಯಜಮಾನರ ಪತ್ನಿ ರೌದ್ರಾಕಾರದಲ್ಲಿ ಬಂದು ಅನ್ನ ಇಲ್ಲ ಸುಣ್ಣ ಇಲ್ಲ ಎಂದು ಗದರಿದಳು. ಅಲ್ಲಿಯೇ ನಿಂತಿರಲು ಯಜಮಾನ ಬಂದು ನನ್ನನ್ನುದ್ದೇಶಿಸಿ, ಅಯ್ಯ ಅದಿತಿ, ಸೇವೆ ನಾನು ಕೇಳಿಕೊಂಡು ಬಂದಿಲ್ಲ. ನನ್ನ ಪತ್ನಿ ಗಯ್ಯಾಳಿ. ಆಕೆಗೆ ಕೋಪ ಬಂದರೆ ನನ್ನ ತಲೆಯ ಮೇಲೆ ಮಡಕೆಗಳು ಬೀಳುವವು. ನನ್ನ ಗುರುಗಳ ಧರ್ಮಪತ್ನಿ ಸಹ ಹೀಗೇನೆ. ಅನಂತರ ಒಡೆದ ಮಡಕೆಗಳ ಮೌಲ್ಯವನ್ನು ಸಹ ನನ್ನ ಧರ್ಮಪತ್ನಿ ಕೇಳುತ್ತಿರುವಳು. ಆದರೆ ಗುರುಗಳ ಪತ್ನಿ ಹಾಗೆ ಕೇಳುತ್ತಿರಲಿಲ್ಲ. ಇದೀಗಲೇ ನನ್ನ ತಲೆ ಮೇಲೆ ಮಡಕೆ ಒಡೆದಿದೆ. ಅದರ ಮೌಲ್ಯ ಎಲ್ಲಿಂದ ತರಬೇಕೋ ಗೊತ್ತಾಗುತ್ತಿಲ್ಲ. ಎಲ್ಲಾದರೂ ಒಂದು ಸಂಭಾವನೆ ಸಿಕ್ಕಿದರೆ ಸರಿ, ಇಲ್ಲದಿದ್ದಲ್ಲಿ ಸಾಲನಾದರೂ ನಾನು ಮಾಡಬೇಕಾಗಿದೆ. ಸಂಭಾವನೆಗಳಲ್ಲಿ ಅರ್ಧ ಭಾಗ ಈ ಮಡಕೆಗಳ ಮೌಲ್ಯಕ್ಕೆ ಹೋಗುತ್ತಿದೆ ಸ್ವಾಮಿ. ಇತ್ತೀಚೆಗೆ ಬಂದ ಸಂಭಾವನೆ ಪೂರಾ ನನ್ನ ಹೆಂಡತಿಗೇನೆ ತೆಗೆದುಕೊಳ್ಳುತ್ತಿದ್ದಾಳೆ. ಆದ್ದರಿಂದ ಮಾಡಿದ ಸಾಲ ಸಹ ತೀರಿಸಲಾಗದೆ ಹೋಗುತ್ತಿದೆ. ಇದೇ ಕಾರಣಕ್ಕೆ ಯಾರೂ ನನಗೆ ಸಾಲ ಕೊಡಲು ಮುಂದೆ ಬರುತ್ತಿಲ್ಲ. ಮೇಲ್ಪಟ್ಟು ಅವಹೇಳನೆ ಮಾಡುತ್ತಿರುವರು. ಈಗ ನಾನಾ ಮಡಕೆಯ ಮೌಲ್ಯ ತೆರಲೇಬೇಕು. ನನ್ನ ಹೆಂಡತಿ ಆದ್ದರಿಂದಲೇ ನಿನ್ನನ್ನು ಎದರಿಸಿದಳು. ಒಳಗೆ ಹೀಗೆಂದು ಸಹ ನನಗೆ ಹೇಳಿದ್ದಾಳೆ. ಬೀದಿಯಲ್ಲಿ ಬಂದ ತೀರ್ಥಯಾತ್ರಿಕರ ಜೊತೆ ನೀವು ಬೀದಿ ಬೀದಿ ಸುತ್ತಿ ಯಾರಾದರೂ ದಾನ ಕೊಟ್ಟರೆ ತೆಗೆದುಕೊಂಡು ಬನ್ನಿ, ಆಗಲೇ ನಿಮಗೆ ಊಟ. ಆದ್ದರಿಂದ ಭಾರ್ಯ ವಿಧೇಯನಾದ ನಾನು ನಿನ್ನ ಜೊತೆ ಬರುವೆನು. ಈ ಗ್ರಾಮದ ಎಲ್ಲ ಬ್ರಾಹ್ಮಣರ ಮನೆಗಳು ನನಗೆ ಪರಿಚಯ. ನನಗೆ ಊಟದ ಜೊತೆ ದಕ್ಷಿಣೆ ಸಹ ಲಭಿಸಬಹುದು. ನಾನು ಆಶ್ಚರ್ಯಗೊಂಡೆನು. ನನ್ನ ಸ್ಥಿತಿ ಹೀಗೆ ಮರಳಿತೆ. ಶ್ರೀಪಾದ ಶ್ರೀವಲ್ಲಭ ಎಂದು ಭಗವಂತನನ್ನು ನೆನೆದು ಆ ಬ್ರಾಹ್ಮಣನ ಜೊತೆ ಆ ಅಗ್ರಹಾರದ ಪ್ರತಿಯೊಂದು ಮನೆಗೂ ಭಿಕ್ಷೆಗೆ ಹೊರಟೆನು. ದಕ್ಷಿಣೆ ಇರಲಿ, ಅನ್ನವನ್ನು ಸಹ ಯಾರು ಕೊಡಲಿಲ್ಲ. ಆಗ ಬ್ರಾಹ್ಮಣ, ಸ್ವಾಮಿ, ಇದುವರೆಗೂ ನಾನೊಬ್ಬನೇ ದುರಾದೃಷ್ಟವಂತ. ಈಗ ನನ್ನ ಜೊತೆ ಸೇರಿ ತಾವು ದುರಾದೃಷ್ಟವಂತರಾಗಿದ್ದೀರಿ ಎಂದು ನುಡಿದನು. ಅದಕ್ಕೆ ನಾನು, ಸ್ವಾಮಿ, ಸಮಸ್ತ ಜೀವಿಗಳಿಗೂ ಆಹಾರ ಕೊಡುವವನು ಸರ್ವ ಸಮರ್ಥನಾದ ಶ್ರೀ ದತ್ತಪ್ರಭುಗಳೇ. ಈ ಯುಗದಲ್ಲಿ ಅವರು ಶ್ರೀಪಾದ ಶ್ರೀವಲ್ಲಭರಾಗಿ ಕುರುವಾಪುರದಲ್ಲಿರುವರು ಮತ್ತು ನಾನು ಅವರ ದರ್ಶನಕ್ಕಾಗಿಯೇ ಹೊರಟಿರುವೆನು. ಅವರನ್ನು ಸ್ಮರಿಸುತ್ತಾ ಆ ಮರದ ನೆರಳಲ್ಲಿ ಕುಳಿತುಕೊಳ್ಳೋಣ. ಅದ ನಂತರ ಅವನ ಇಚ್ಛೆ ಎಂದು ನುಡಿದೆನು. ಹೊಟ್ಟೆ ಹಸುವಿನ ಬಾಧೆಯಿಂದ ನೀರಸವಾಗಿ ಶ್ರೀಪಾದರ ನಾಮ ಜಪಿಸುತ್ತಿರಲು ಅಲ್ಲಿಗೆ ಭಟ್ಟರು ಬಂದು, ಸ್ವಾಮಿ, ಯುವರಾಜರಿಗೆ ಮಾತು ಬಂದಿದೆ. ಕೂಡಲೇ ನಿಮ್ಮನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬರಬೇಕೆಂದು ರಾಜಾಜ್ಞೆ ಆಗಿದೆ. ಆದ್ದರಿಂದ ಬನ್ನಿ ಎಂದು ಹೇಳಿದರು. ತನ್ನೊಡನೆ ಆ ಬ್ರಾಹ್ಮಣನೂ ಸಹ ಬರುವನೆಂದಿದ್ದಕ್ಕೆ ಅವರು ಒಪ್ಪಿಕೊಂಡರು. ನಮ್ಮಿಬ್ಬರನ್ನು ಗೌರವದಿಂದ ಕುದುರೆಗಳ ಮೇಲೆ ಕರೆದುಕೊಂಡು ಹೋಗುವುದನ್ನು ಆ ಗ್ರಾಮವಾಸಿಗಳು ನೋಡಿ ಆಶ್ಚರ್ಯಪಟ್ಟರು. ಮಹಾರಾಜರು ನನ್ನನ್ನು ಕಂಡು ಹೀಗೆ ಹೇಳಿದರು, ಸ್ವಾಮಿ ಮಹಾತ್ಮರೇ, ತಾವು ದೊಡ್ಡ ಪಂಡಿತರೆಂದು ತಿಳಿದೂ ಸಹ ಸತ್ಕರಿಸದೆ ಬರೀ ಕೈಯಲ್ಲಿ ಕಳುಹಿಸಿದೆನು. ತಾವು ಆಗ ನಮ್ಮಿಂದ ಹೊರಟ ನಂತರ ಯುವರಾಜ ಮೂರ್ಛೆ ಹೋದನು. ನಿಮ್ಮಗಳ ಚಿಕಿತ್ಸೆಯ ನಂತರ ಎದ್ದು ತನ್ನ ಬಾಯಿಯಿಂದಲೇ ಶ್ರೀಪಾದ ಶ್ರೀವಲ್ಲಭ ದಿಗಂಬರ, ಶ್ರೀದತ್ತ ದೇವ ದಿಗಂಬರ ಎಂದು ಸ್ಪಷ್ಟವಾಗಿ ನುಡಿದನು. ತನ್ನ ಬಾಯಿಯಲ್ಲಿ ಒಬ್ಬ 16 ವರ್ಷದ ಯತಿ ವಿಭೂತಿ ಹಾಕಿದರೆಂದು ತಿಳಿಸಿದನು. ಈಗ ತಾವು ಆ ಯತಿ ಯಾರೆಂಬುದನ್ನು ದಯವಿಟ್ಟು ತಿಳಿಸಬೇಕೆಂದು ಕೋರಿದರು. ಶ್ರೀಪಾದರ ಶ್ರೀಪಾದುಕಾ ಮಹಿಮೆಯನ್ನು ನಾನೇನೆಂದು ವರ್ಣಿಸಲಿ. ಅವರು ಸಾಕ್ಷಾತ್ ಶ್ರೀ ದತ್ತಪ್ರಭುಗಳ ಅವತಾರ, ಶ್ರೀಕೃಷ್ಣ ಅವತಾರ. ಹಾಗೆ ಇದು ವಿಶಿಷ್ಟ ಅವತಾರ. ಅವರ ದರ್ಶನಾರ್ಥವೇ ದಾರಿ ಉದ್ದಕ್ಕೂ ಪುಣ್ಯ ಸ್ಥಳಗಳನ್ನು ಮತ್ತು ಪುಣ್ಯ ಪುರುಷರನ್ನು ದರ್ಶಿಸುತ್ತಾ ಕುರುವಾಪುರಕ್ಕೆ ಹೋಗುತ್ತಿದ್ದೇನೆ ಎಂದು ಸವಿನಯವಾಗಿ ಹೇಳಿದೆ. ವಿಚಿತ್ರಾಪುರದ ಪಂಡಿತರು ಅವರ ಮಂಡಲ ದೀಕ್ಷೆಯ ಫಲಿತವಾಗಿ ರಾಜನಿಗೆ ಸದ್ಬುದ್ಧಿ ಬಂದುದಕ್ಕೂ, ತಮಗೆ ವಿಮೋಚನೆ ಲಭಿಸಿದ್ದಕ್ಕೂ ಮತ್ತು ಯುವರಾಜನಿಗೆ ಮಾತು ಬಂದಿದ್ದಕ್ಕೆ ಸಹ
ಶ್ರೀಪಾದ ಶ್ರೀವಲ್ಲಭರನ್ನು ಅನಂತವಾಗಿ ಕೀರ್ತಿಸಿದರು. ರಾಜ ನನ್ನನ್ನು ಸುವರ್ಣದಾನದಿಂದ ಸತ್ಕರಿಸಿದನು. ರಾಜಗುರು ಹೀಗೆಂದನು: ಸ್ವಾಮಿ, ನಮಗೀಗ ಜ್ಞಾನೋದಯವಾಗಿದೆ. ಶಿವ ವಿಷ್ಣು ದೇವತೆಗಳು ಬೇರೆ ಬೇರೆ ಎಂಬ ನೆನಪಿನಲ್ಲಿ ಶೈವರು ವಿಷ್ಣುವನ್ನು, ವಿಷ್ಣುವರು ಶಿವನನ್ನು ದೂಷಿಸುತ್ತಿದ್ದರು. ಪಾಪದ ಮೂಟೆ ಒತ್ತಿದ್ದರು. ಎಷ್ಟೋ ಕಷ್ಟಗಳನ್ನು ಸಹ ಅನುಭವಿಸುತ್ತಿದ್ದರು. ನಮ್ಮ ಮಾಧವ ನಂಬೋದ್ರಿ ಸಲುವಾಗಿ ನಾವು ಮಂಡಲ ದೀಕ್ಷೆಯಲ್ಲಿದ್ದೇವೆ. ತಮಗೆ ನಾವೆಷ್ಟು ಋಣಾಗ್ರಸ್ತರು ಎಂದು ಹೇಳಿದರು. ನಾನು ಅವರಿಂದ ಹೋಗಿ ಬರುವೆನೆಂದು ಹೊರಡಲು ಶ್ರೀ ನಂಬೋದ್ರಿ ಸಹ ನಮ್ಮ ಜೊತೆ ಬರುವನೆಂದು ಹಠ ಹಿಡಿದನು. ಸರಿ, ನಾವು ಮೂವರು ಅರಮನೆಯಿಂದ ಹೊರಟು ಅಗ್ರಹಾರ ಸೇರಿದೆವು. ಆ ಬ್ರಾಹ್ಮಣನ ಹೆಂಡತಿಗೆ ರಾಜರು ಕೊಟ್ಟಿದ್ದ ಸ್ವರ್ಣವನ್ನಿತ್ತನು. ಆಕೆ ಸಂತೋಷದಿಂದ ನಮಗೆ ಭೋಜನವನ್ನಿತ್ತಳು. ನಂತರ ಶ್ರೀಪಾದ ಶ್ರೀವಲ್ಲಭರ ಭಕ್ತಳಾಗಿ ಗಯ್ಯಾಳಿತನವನ್ನು ದೂರವಿಟ್ಟಳು. ಅವರ ಸಂಸಾರ ಸುಖಮಯವಾಯಿತು. ನಾನು ಮಾಧವ ನಂಬೋದ್ರಿ ಸೇರಿ ಚಿದಂಬರದ ಕಡೆಗೆ ನಮ್ಮ ಪ್ರಯಾಣವನ್ನು ಸಾಗಿಸಿದೆವು. ಧರ್ಮಶಾಸ್ತ್ರ ಅಯ್ಯಪ್ಪನ ಪೂಜೆಗಾಗಿ ಗೋದಾವರಿ ಮಂಡಲ ಅಂತರದಲ್ಲಿ ರ್ಯಾಲಿ ಗ್ರಾಮದ ನಿವಾಸರಾದ ಶ್ರೀ ಪರಬ್ರಹ್ಮ ಶಾಸ್ತ್ರಿಗಳನ್ನು ಶ್ರೀ ಅಗಸ್ತ್ಯ ಮಹರ್ಷಿಗಳು ಕರೆದೊಯ್ದರು. ಕೆಲಕಾಲ ಕಳೆದಂತೆ ಗುಂಟೂರು ಮಂಡಲ ಒಳಗಿನ ನಂಬೂರು ಗ್ರಾಮದ ವೇದ ಪಂಡಿತರನ್ನು ಮಲಯಾಳ ದೇಶದ ರಾಜರು ಆಹ್ವಾನಿಸಲು ಸಾಕಷ್ಟು ಬ್ರಾಹ್ಮಣರು ನಂಬೋದ್ರಿಗಳು ಆ ದೇಶಕ್ಕೆ ಹೋಗಿ ವೇದವಿದ್ಯೆಯನ್ನು ಅಲ್ಲಿ ಪ್ರಕಾಶಿಸಿದರು. ಆ ಬ್ರಾಹ್ಮಣರನ್ನೇ ನಂಬೋದ್ರಿ ಬ್ರಾಹ್ಮಣರೆಂದು ಕರೆಯಲಾಗುತ್ತಿದೆ. ಆದಿಶಂಕರರ ಪೂರ್ವಿಕರು ಸಹ ನಂಬೂರು ಅಗ್ರಹಾರಕರೇ. ನಂಬೋದ್ರಿ ಬ್ರಾಹ್ಮಣರು ಆಚಾರ ವ್ಯವಹಾರಗಳಲ್ಲಾಗಲಿ, ನಿಯಮ ನಿಷ್ಠೆಗಳಲ್ಲಾಗಲಿ, ಮಂತ್ರ ತಂತ್ರ ಮತ್ತು ಯಂತ್ರವಿದ್ಯೆಗಳಲ್ಲಿ ಬಹಳಷ್ಟು ಪ್ರಸಿದ್ಧರು. ಆದರೆ ಮಾಧವ ನಂಬೋದ್ರಿ ಮಾತ್ರ ಅಕ್ಷರ ಜ್ಞಾನವಿಲ್ಲದ ಶುಂಠ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಸ್ವರ್ಗಸ್ಥರಾದ ಕಾರಣ ತನ್ನವರ್ಯಾರು ಹತ್ತಿರ ಸೇರಿಸದಿರಲು ಮಾಧವ ನಂಬೋದ್ರಿ ಬ್ರಾಹ್ಮಣರ ಮನೆಗಳಲ್ಲಿ ಅಡಿಗೆ ಮಾಡಿ ತನ್ನ ಜೀವನ ಸಾಗಿಸುತ್ತಿದ್ದನು. ಶ್ರೀ ದತ್ತಪ್ರಭುಗಳ ಅಚಂಚಲ ಭಕ್ತ. ಶ್ರೀಪಾದ ಶ್ರೀವಲ್ಲಭರನ್ನು ನೋಡಲು ನಮಿಸಲು ಸಹ ಆತುರತೆಯಿಂದ ಇರುವವನು. ಚಿದಂಬರಂ ಅಂಚಿನಲ್ಲಿ ಸಿದ್ಧ ಮಹಾತ್ಮರು ಒಬ್ಬರು ಇರುವರೆಂದು ವಿಚಾರಿಸುತ್ತಾ ಬೆಟ್ಟ ಗುಟ್ಟಗಳಲ್ಲಿ ಏಕಾಂತವಾಗಿ ತಪಸ್ಸಿನಲ್ಲಿ ಮುಳುಗಿರುವ ಶ್ರೀ ಪಳನಿಸ್ವಾಮಿ ಎಂಬ ವೃದ್ಧನನ್ನು ಕಂಡೆನು. ಆ ತಪಸ್ವಿಯ ಗುಹೆ ಬಾಗಿಲಲ್ಲಿ ನಾವಿರುವಾಗಲೇ ಅವರು ಮಾಧವಾಶಂಕರರು ಇಬ್ಬರೂ ಸೇರಿ ಬರುತ್ತಿದ್ದೀರಿ, ಎಂತಹ ಭಾಗ್ಯ ಎಂದರು. ನಮ್ಮ ಪರಿಚಯಕ್ಕೆ ಮುನ್ನವೇ ಅವರು ನಮ್ಮನ್ನು ಹೆಸರಿನಿಂದ ಕೂಗುತ್ತಿರುವರು. ಸಿದ್ಧಪುರುಷರೇ ಎಂದು ಅಂದುಕೊಂಡೆವು. ಮಗು ಶ್ರೀಪಾದ ಶ್ರೀವಲ್ಲಭರ ಆಜ್ಞೆಯಂತೆ ನಾನೀ ದೇಹ ತ್ಯಾಜಿಸಿ ಬೇರೊಂದು ಯುವಕ ದೇಹವನ್ನು ಪ್ರವೇಶಿಸುವ ಸಮಯ ಸನ್ನಿಹಿತವಾಗಿದೆ. ನನ್ನ ಈ ಶರೀರಕ್ಕೆ 300 ವರ್ಷಗಳು. ಶಿಥಿಲವಾದ ಇದನ್ನು ತ್ಯಜಿಸಿ ಹೊಸ ಶರೀರದಲ್ಲಿ ಮತ್ತೊಂದು 300 ವರ್ಷ ಇರಬೇಕೆಂದು ಶ್ರೀಪಾದರ ಆಜ್ಞೆ. ಜೀವನ್ಮುಕ್ತರು ಜನನ ಮರಣವೆಂಬ ಸೃಷ್ಟಿಕ್ರಮವನ್ನು ದಾಟಿದವರೂ ಸಹ ಶ್ರೀಪಾದರ ಆಜ್ಞೆ ಮಾಡಿದ್ದಲ್ಲಿ ಪುನಃ ಬರಬೇಕಾದ್ದೇ. ಈ ಮಹಾ ಸೃಷ್ಟಿಯನ್ನು ನಡೆಸುವುದೇ ಶ್ರೀಪಾದ ಶ್ರೀವಲ್ಲಭ ಅವತಾರದ ಸಂಕಲ್ಪ. ಅವರ ಅವತಾರಣೆ ಉತ್ಕೃಷ್ಟವಾದ ಈ ಸೂಕ್ಷ್ಮ ಲೋಕದಲ್ಲಿ ಸದಾ ನಡೆಯುತ್ತಲೇ ಇರುತ್ತೆ. ನರರೂಪಧಾರಿಯಾಗಿ ಬರುವುದು ಸುಕೃತ. ಅವರದು ಯೋಗ ಸಂಪೂರ್ಣ ಅವತಾರ. ಅವರ ಅಂಶಾವತಾರಗಳು ಸದಾ ಈ ಭೂಮಿಯ ಮೇಲೆ ಭಕ್ತ ರಕ್ಷಣೆ ಸಲುವಾಗಿ ಅವತರಿಸುತ್ತಲೇ ಇರುವವು. ಮಗು ಶಂಕರ, ನೀನು ವಿಚಿತ್ರಾಪುರದಲ್ಲಿ ಕಾಣದ ಮಹರ್ಷಿಯ ಬಗ್ಗೆ, ಅವರ ಕಣ ಸಿದ್ಧಾಂತದ ಬಗ್ಗೆ ನುಡಿದೆಯೇ, ಸ್ವಲ್ಪ ವಿವರಿಸುವೆಯಾ ಎಂದು ನುಡಿದರು. ಕಾಣದ ಮಹರ್ಷಿಯ ಕಣ ಸಿದ್ಧಾಂತ. ಸ್ವಾಮಿ, ನನ್ನನ್ನು ಕ್ಷಮಿಸಿ. ಕಾಣದ ಮಹರ್ಷಿ ಮತ್ತು ಅವರ ಕಣ ಸಿದ್ಧಾಂತದ ಬಗ್ಗೆ ನಾನರಿತಿರುವುದು ಬಹು ಸ್ವಲ್ಪ. ನಾನಂದು ನುಡಿದಿದ್ದೂ ಸಹ ಅಪ್ರಯತ್ನವಾಗಿ ನನ್ನ ಬಾಯಿಂದ ಹೊರಬಂದ ಪದಗಳೇ ಎಂದು ಸ್ವಾಮಿಗೆ ಗೊತ್ತಿಲ್ಲದಂತೂ ಯಾವುದೂ ಇಲ್ಲ ಎಂದು ವಿವರಿಸಿದೆನು. ಕರುಣಾಮೂರ್ತಿಗಳಾದ ಶ್ರೀ ಪಳನಿಸ್ವಾಮಿಗಳು ಹೀಗೆ ನುಡಿದರು: ಸಮಸ್ತ ಸೃಷ್ಟಿಯು ಪರಮಾಣುಗಳಿಂದ ರಚಿಸಲ್ಪಟ್ಟಿದೆ. ಅಂತಹ ಪರಮಾಣುಗಳಿಗಿಂತ ಸಹ ಸೂಕ್ಷ್ಮವಾದ ಕಣಗಳಿಂದ ವಿದ್ಯುಲ್ಲತೆಗಳು ಉದ್ಭವಿಸುವವು. ಸೂರ್ಯನ ಸುತ್ತ ಗ್ರಹಗಳು ವಿಭಿನ್ನ ಕಕ್ಷೆಗಳಲ್ಲಿ ಪರಿಭ್ರಮಿಸುವ ರೀತಿ ಸ್ಥೂಲವಾದ ಈ ಸೂಕ್ಷ್ಮ ಕಣಗಳೂ ಸಹ ಅವುಗಳ ಕೇಂದ್ರ ಬಿಂದುವನ್ನು ಅನುಸರಿಸಿ ಅತಿ ವೇಗದಿಂದ ಸ್ವಕಕ್ಷೆಯಲ್ಲಿ ಪರಿಭ್ರಮಿಸುತ್ತಿರುವವು. ಇಂತಹ ಸೂಕ್ಷ್ಮ ಕಣಗಳಿಗಿಂತಲೂ ಸೂಕ್ಷ್ಮ ಸ್ಥಿತಿಯಲ್ಲಿ ಪ್ರಾಣಿಗಳ ಸಮಸ್ತ ಭಾವೋದ್ವೇಗಗಳ ಸ್ಪಂದನೆಗಳೂ ಇರುವವು.
ಸ್ಪಂದನಾಶೀಲವಾದ ಈ ಜಗತ್ತಿನಲ್ಲಿ ಯಾವುದೂ ಸ್ಥಿರವಾಗಿ ಇರಲಾರದು. ಚಂಚಲತ್ವವೇ ಅದರ ಸ್ವಭಾವ. ಕ್ಷಣ ಕ್ಷಣ ಬದಲಾಯಿಸುವುದೇ ಇದರ ಸ್ವಭಾವ. ಇಂತಹ ಸೂಕ್ಷ್ಮ ಸಂವೇದನೆಗಳಿಗಿಂತ ಸೂಕ್ಷ್ಮವಾದದ್ದು ಶ್ರೀ ದತ್ತಪ್ರಭುಗಳ ಚೈತನ್ಯ. ವೀಕ್ಷಕರೇ, ಶ್ರೀ ದತ್ತಪ್ರಭುಗಳ ಹಾಗೂ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆ ನಿಮಗಿಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.